ನಮಸ್ತೆ ವೀಕ್ಷಕರೇ, ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಒಂದು 2016 ಮಾಡಲ್ದ ಒಂದು ಟಾಟಾ ಟಿಯಾಗೋ HR ರಿಜಿಸ್ಟ್ರೇಷನ್ ಅಂತ ಒಂದು ಗಾಡಿ ಸೇಲಿಗೆ ಬಂದಿದೆ ವೀಕ್ಷಕರೇ. ಈ ಗಾಡಿದು ಡೀಟೇಲ್ಸ್ ಎಲ್ಲ ಬೇಕಂದರೆ ವಿಡಿಯೋನ ಪೂರ್ತಿಯಾಗಿ ನೋಡಿ, ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ. ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ಗಾಡಿ ನಿಮಗೆ ಏನಾದರೂ ಬೇಕು ಅನಿಸಿದ್ರೆ ಈ ವಿಡಿಯೋ ಕೆಳಗಡೆ ನೋಡಿ ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಒಂದು ಕಾಂಟ್ಯಾಕ್ಟ್ ನಂಬರು ಸಹ ಹಾಕಿರ್ತೀವಿ. ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು. ಅಲ್ಲಾಂದ್ರೆ ಕಾಂಟ್ಯಾಕ್ಟ್ ನಂಬರ್ ಇಲ್ಲಾಂದರೆ ಗಾಡಿ ಸೇಲ್ ಆದಮೇಲೆ ಸೇಲ್ ಆಗಿದೆ ಅಂತ ಹಾಕ್ಬಿಟ್ಟು ನಂಬರ್ ಡಿಲೀಟ್ ಮಾಡ್ತೀವಿ ವೀಕ್ಷಕರೇ. ನಂಬರ್ ಇದ್ದರೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಇನ್ನು ನಮ್ಮ ಚಾನಲ್ ಯಾರಾದರೂ ಹೊಸದಾಗಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ವಿಡಿಯೋ ಇಷ್ಟ ಲೈಕ್ ಕೊಟ್ಟು ಯಾರಿಗಾದ್ರೂ ಗಾಡಿ ಅವಶ್ಯಕತೆ ಇದ್ದರೆ ವಿಡಿಯೋನ ಶೇರ್ ಮಾಡಿ, ನಿಮ್ಮಿಂದ ಯಾರಿಗಾದ್ರೂ ಹೆಲ್ಪ್ ಆಗ್ಬೋದು ಅಂತ ಹೇಳ್ತಾ, ಇದೇ ಥರ ನಿಮ್ಮದು ಯಾವ್ದಾರು ಗಾಡಿ ಸೇಲಿಗಿತ್ತಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆದ ಹಾಗೂ ಫೇಸ್ಬುಕ್ ಕಡೆದ ಏನಾದ್ರು ಸೇಲ್ ಮಾಡ್ಕೊಬೇಕಂದ್ರೆ ಸೇಲಿಗಿರೋ ಗಾಡಿದು ಒಂದು 5-6 ಫೋಟೋಸ್ ಕ್ಲೀನ್ ತೆಗೆದುಬಿಟ್ಟು ಆ ಗಾಡಿ ಫೋಟೋಸ್ನ ನೀವು ನಮಗೆ ಈಗ ಸ್ಕ್ರೀನಲ್ಲಿ ಕಾಣಿಸಿರೋ ನಂಬರ್ಗೆ ಸೆಂಡ್ ಮಾಡಿದ್ರೆ ಸಾಕು ವೀಕ್ಷಕರೇ. ಈ ಕಾಣ್ತಿರೋ ನಂಬರು ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸಪ್ ಸಂಖ್ಯೆ ಇರುತ್ತೆ. ಯಾರು ಕಾಲ್ ಮಾಡ್ಕೋಬೇಡಿ, ರಿಸೀವ್ ಮಾಡೋದಿಲ್ಲ. ನಿಮ್ಮ ಗಾಡಿಗಳು ಸೇಲ್ಗಿದ್ರೆ ಮಾತ್ರ ವಾಟ್ಸಪ್ಪಲ್ಲಿ ಈ ನಂಬರಿಗೆ ಫೋಟೋಗಳು ಕಳಿಸಿದರೆ ನಾವೇ ನಿಮಗೆ ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ವಿಡಿಯೋ ಮಾಡಿ ಯೂಟ್ಯೂಬು ಫೇಸ್ಬುಕ್ಕಲ್ಲೆಲ್ಲ ಅಪ್ಲೋಡ್ ಮಾಡಿ ಆದಷ್ಟು ಬೇಗ ಸೇಲ್ ಆಗೋ ಥರ ಮಾಡ್ಕೊಡ್ತೀವಿ ಅಂತ ಹೇಳ್ಬೋದು. ಏನಾದರೂ ಹೇಳೋದಿತ್ತಂದರೆ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿ ನಾವು ನಿಮಗೆ ರಿಪ್ಲೈ ಮಾಡ್ತೀವಿ, ಕಾಲ್ ಮಾಡ್ಕೋಬೇಡಿ. ಇನ್ನು ಗಾಡಿ ಡೀಟೇಲ್ಸ್ನ ಗಾಡಿಯವರು ತಿಳಿಸಿದರೆ ಅವರು ಏನೇನು ಹೇಳ್ಯಾರ ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಸರ್ ಇದು ಟಾಟಾ ಟಿಯಾಗೋ ಹೌದು. ಓಕೆ, ಎಷ್ಟು ಮಾಡಲಿ ಸರ್ ಅದು? ಇದು 2016 ಪೆಟ್ರೋಲ್ ಗಾಡಿನಾ ಡೀಸೆಲ್ಲ? ಡೀಸೆಲ್. ಓಕೆ, ಓನರ್ ಎಷ್ಟು ಜನ? ಸೆಕೆಂಡ್ ಓನರ್. ಕಿಲೋಮೀಟ್ರ್ ಸರ್? ಸರ್ ಇದು 85,000 ನೋಡಿದ್ದು. ಬರೀ 85,000? ಹೌದು. ಓಕೆ, ಗಾಡಿದು ಡಾಕ್ಯುಮೆಂಟ್ಸ್ ಎಲ್ಲ ಓಕೆ ಇದಾವ? ಎಲ್ಲ ಓಕೆ ಇದೆ ಸರ್. ಟೈರ್ಗಳು? ಟೈರ್ ಚೆನ್ನಾಗೈತೆ. ಓಕೆ, ಗಾಡಿ ಎಲ್ಲ ಒರಿಜಿನಲ್ ಇದೆ, ರೀಪೇಂಟ್ ಆಗಿದೆ ಸರ್? ಸಣ್ಣ ಪುಟ್ಟ ಸ್ವಲ್ಪ ಫ್ರಂಟ್ ಬ್ಯಾಕ್ ಬಂಪರ್ ಪೇಂಟಿಂಗ್ ಆಗೈತೆ ಅಷ್ಟೇ, ಮಿಕ್ಕಿತಲ್ಲ ಚೆನ್ನಾಗೈತೆ. ಓಕೆ, ಏನಾದರೂ ಟೆಸ್ಟ್ ಏನಾದರೂ ಥರ ಏನಿಲ್ಲ? ಇಲ್ಲ ಸರ್, ರೆಸ್ಟಿಂಗ್ ಆ ಥರ ಎಲ್ಲ ಏನಿಲ್ಲ. ನೀಟಾಗೈತೆ, ಕ್ಲೀನ್ ಆಗೈತೆ. ಓಕೆ, ಇಂಜಿನ್ ಕಂಡೀಷನು? ಇಂಜಿನ್ ಚೆನ್ನಾಗೈತೆ. ಓಕೆ, ಇದರಲ್ಲಿ ಇಂಟೀರಿಯರ್ಸ್ ಎಲ್ಲ ಏನು ಬರುತ್ತೆ ಸರ್? ಇದರಲ್ಲಿ ಇದು ಮಿಡ್ಲ್ ವೇರಿಯಂಟ್ ಸರ್. ಇದು AC ಪವರ್ ಸ್ಟೇರಿಂಗ್ ಬರುತ್ತೆ, ಪವರ್ ವಿಂಡೋ 4 ಪವರ್ ವಿಂಡೋ ಬರುತ್ತೆ, ಸೆಂಟ್ರಲ್ ಲಾಕ್ ಬರುತ್ತೆ. ಇಂಟೀರಿಯರ್ ಎಲ್ಲ ಚೆನ್ನಾಗೈತೆ, ಸೀಟ್ ಕವರು, ಫ್ಲೋರ್ ಮ್ಯಾಟ್ ಎಲ್ಲ ಐತೆ. ಚೆನ್ನಾಗೈತೆ ಸಿಸ್ಟಮು. AC ಪವರ್ ಸ್ಟೇರಿಂಗು, ಪವರ್ ವಿಂಡೋ, ಸೆಂಟ್ರಲ್ ಲಾಕು, ಸ್ಟೇರಿಂಗ್ ಅಡ್ಜಸ್ಟ್ಮೆಂಟ್ ಎಲ್ಲ ಬರುತ್ತೆ. ಓಕೆ, ಚೆನ್ನಾಗಿದೆ, ಒಳ್ಳೆ ಮೈಲೇಜ್ ಬರುತ್ತೆ. 25 ಪಕ್ಕ ಬರುತ್ತೆ ಮೈಲೇಜ್. ಡೀಸೆಲ್ ಇಂಜಿನು 25 ಮೈಲೇಜ್ ಬರುತ್ತೆ. ಓಕೆ, ಈಗ ಗಾಡಿ ರೆಕಾರ್ಡ್ಸ್ ಎಲ್ಲ ನಿಮ್ಮ ಕಡೆ ಅದಾವ? ಅವನ್ನೆಲ್ಲ ರೆಕಾರ್ಡ್ಸ್ ಎಲ್ಲ ನನ್ನ ಕಡೆ ಐತೆ. ಈಗ ಸೆಕೆಂಡ್ ಓನರ್ಗೆ NOC ತೆಗೆದೈತೆ. ನನ್ನ ಹೆಸರಿಗೆ NOC, ಸೆಕೆಂಡ್ ಓನರ್ NOC ತೆಗೆದೈತೆ. ಸೆಕೆಂಡ್ ಓನರ್ ಕರ್ನಾಟಕ ನಂಬರ್ ಆಗುತ್ತೆ. ಅಂದ್ರೆ ಈಗ ಇರೋದು ಯಾವುದು? ಇದು ಹರಿಯಾಣ ಗಾಡಿ. ಇವಾಗ HR ಇದೆಯಾ? ಇದಕ್ಕೆ ಬೆಂಗಳೂರಿಗೆ ಯಶವಂತಪುರಕ್ಕೆ NOC ಬಂದ್ಬಿಟ್ಟೈತೆ. ಕರ್ನಾಟಕ NOC ಬಂದೈತೆ. ಈಗ ಕರ್ನಾಟಕ ನಂಬರ್ ಮಾಡ್ಬೋದು. ಓಕೆ, ಅಂದ್ರೆ ಈಗ ತಗೊಳ್ಳೋರಿಗೆ ನೀವು ಮಾಡಿಸ್ಕೊಡ್ತಿದ್ದೀರಾ? ಎಲ್ಲ ನಾನೇ ಮಾಡಿಸ್ಕೊಡ್ತೀನಿ. ಇಲ್ಲ ಬೇಡ ಅಂದ್ರೆ ಅವರೇ ಬೇಕಾದ್ರೆ ಮಾಡ್ಕೊಬೋದು. ಓಕೆ, ಅಂದ್ರೆ ಈ ಗಾಡಿ ಇರೋದು ಎಲ್ಲಿದು? ಬೆಂಗಳೂರಾಗೈತೆ. ಯಾವ ಏರಿಯಾ? ಬೆಂಗಳೂರು ಮಾಗಡಿ ಸುಂಕದಕಟ್ಟೆ. ಮಾಗಡಿ ರೋಡು, ಸುಂಕದಕಟ್ಟೆ. ಓಕೆ, ಏನು ಹೇಳ್ತಾರೆ ಗಾಡಿ ರೇಟು? ಸರಿ, ಅವರೇ ಕರ್ನಾಟಕ ಟ್ಯಾಕ್ಸ್ ಕಟ್ಟೋದಾದ್ರೆ 185. ನಾವು ಕಟ್ಟಿ ಮಾಡ್ಕೊಡೋದಾದ್ರೆ 235. ನೀವೇ ಮಾಡಿಸ್ಕೊಟ್ರೆ 235. ಹೌದು. ಅವರೇ ಮಾಡಿಸ್ಕೊಂಡ್ರೆ 185. 185. ಹೌದು. ಅದರಲ್ಲಿ ಏನಾದ್ರು ನೆಗೋಷಿಯಬಲ್? ಇಲ್ಲ ಸರ್, ಇಲ್ಲ. ನೋಡೋಣ, ಬರಲಿ ನಿಮ್ಮ ಕಡೆ ಚಾನಲ್ ಬಂದು ಒಂದು 5,000 ಕಮ್ಮಿ ಮಾಡೋಣ. ಓಕೆ, ನಂಬರ್ ಇದೆ ಹಾಕಿಲ್ಲ? ಇದೇ ನಂಬರ್ ಸರ್. ಸರಿ ಸರ್, ಓಕೆ.